ಒಂದು ವಿಡಿಯೋನ ಒಂದು ಚಾನಲಲ್ಲಿ ರೆಪ್ಯೂಟೆಡ್ ಚಾನಲ್ಲೇ ಜಸ್ಟ್ ಹಾಕಿದ್ದು 2 ಮಿನಿಟ್ಸ್ ಅಲ್ಲಿ ಹಾಕಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ. ಸೊ ವ್ಯೂಸ್ ಹೋಗಿರೋದು 200-300 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಧಾಕರ್ ಇವನ್ ಸಿನಿಮಾ ಬರ್ಲಿ, ಸೋಳೆ ಮಗನ್ ಸಿನಿಮಾ ಬರ್ಲಿ, ಇವನ್ ಅಮ್ಮನ ಇವ್ನು ಬರ್ಲಿ, ಇವ್ನು ಹೆಂಗ್ ಬೆಳಿತಾನೆ ನೋಡ್ತೀವಿ ನಾವು ಅಂತ. ಸೊ ನನ್ಗೆ ಒಂದು ಅರ್ಥ ಆಗಿದ್ದೇನೆ ಅಂದ್ರೆ ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡ್ಸಿರೋದು. ಯಾರು ಆಪೋಸಿಟ್ ಅವರು ಮಾರ್ಕೆಟಿಂಗ್ ಮಾಡ್ಸಿರೋದು 100%. 300 ವ್ಯೂ ಹೋಗಿದ್ರೆ 300 ಕಮೆಂಟ್ ಬೀಳುತ್ತೆ ಸರ್. ನಾನು 5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ ಅವರು ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ, ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ, ಸೊ ನೀವು ಅದ್ರ ಬಗ್ಗೆ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200-300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್. ಗೌರವ್ದು ವಿಡಿಯೋ ಹಾಕಿದ್ದಾರೆ, ಪಾಯಲ್ದು ವಿಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಹೋಗಿದೆ, ಒಂದು ಲೈಕು ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವಿಡಿಯೋ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗ್ ಬಿದ್ಬಿಡುತ್ತೆ? ಆರ್ಗ್ಯಾನಿಕ್ ಆಗಾದ್ರೆ ಬೀಳುತ್ತಾ ಸರ್? 300 ಜನ ಕಾಯ್ಕೊಂಡ್ ಕೂತಿರ್ತಾರ, ಸುಧಾಕರ್ದು ಯಾವ್ದೋ ಒಂದು XYZ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ, ನಾವು ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು? ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ, ನಾನು ಸಾರಿ ಕೇಳಿದ್ದೀನಲ್ವಾ, ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಅದು ತಪ್ಪು ಸರಿನೋ ಅಂತಾನೆ ನಾನು ವಾದಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಮಾಡಿದೀವಿ ಸರ್, ಹೇಳ್ತಾ ಇದ್ದಿಲ್ಲ ತುಂಬಾ ಕಷ್ಟವಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ, ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕೆಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ರೆ ಅಂತ, ಅಷ್ಟು ಆಸೆಗಳು ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಾವು ಒಬ್ಬ ಲಾರಿ ಗೈಡು ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ, 1 ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ. ಇಷ್ಟ ಇಲ್ಲದೆ ಮಾಡ್ತಾರ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನ್ ಸರ್ ಚೈಲ್ಡಿಶ್ ಆಗಿ?